ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ನಾನಿವತ್ತು ಒಂದು ಡೇ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಈ ಡೇ ವ್ಲಾಗಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಹಾಗೆ ನನ್ನ ಅಕ್ಕನ ಮಗಂದು ಬರ್ಡೇ ಫಂಕ್ಷನ್ ಇದೆ. ಸೊ ಅದಕ್ಕೆ ಅಂದರೆ ಸಿಂಪಲ್ ಆಗಿ ಮಾಡ್ತಾರೆ, ಅದು ಒಂದು ಅಟೆಂಡ್ ಮಾಡೋದಿದೆ. ಹಾಗೆ ಸ್ವಲ್ಪ ಸ್ಯಾರೀಸು, ಕಾಂಜೀವರಂ ಸ್ಯಾರೀಸು ಡ್ರೈ ಕ್ಲೀನಿಂಗ್ ಕೊಡೋದಿದೆ, ಅದನ್ನು ಕೊಡೋಣ ಅಂತ ಇದ್ದೀನಿ. ಆದರೆ ಅದು ಅಲ್ಲಿ ಯಾವ ಥರ ಇದೆ ಕಾಸ್ಟ್ ಅಂತ ಗೊತ್ತಿಲ್ಲ ನನಗೆ, ನೋಡಬೇಕು. ಬಟ್ ಚೆನ್ನಾಗಿ ಮಾಡ್ತಾರೆ, ಕ್ವಾಲಿಟಿ ವೈಸ್ ಎಲ್ಲ ನೀಟಾಗಿ, ಏನೂ ಡ್ಯಾಮೇಜ್ ಇಲ್ದಂಗೆ ಎಲ್ಲ ಕ್ಲೀನಾಗಿ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಅದು ಬ್ರಾಂಚಸ್ ಬೇರೆ ಬೇರೆ ಇದೆ, ಹೊಸದಾಗಿ ಸ್ಟಾರ್ಟ್ ಆಗಿದೆ ಶಾಪ್, ಬಟ್ ಚೆನ್ನಾಗಿದೆ ರಿವ್ಯೂಸು ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಅದಕ್ಕೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಕಾಂಜೀವರಂ ಸ್ಯಾರೀಸ್ ಎಲ್ಲ ಒಗ್ದುಬಿಟ್ರೆ ಗೊತ್ತಲ್ಲ, ವಾಶ್ ಮಾಡಿಬಿಟ್ರೆ ಎಲ್ಲ ಶೈನಿಂಗ್ ಎಲ್ಲ ಹೋಗ್ಬಿಡುತ್ತೆ, ಹಾಗೆ ಆ ಜರಿ ಎಲ್ಲ ಹೆಂಗೆ ಬೇಕಂಗೆ ಆಗಿಬಿಡುತ್ತೆ. ಸೊ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಹಾಕ್ಕೊಳ್ಳಿಕ್ಕೂ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಡ್ರೈ ಕ್ಲೀನಿಂಗ್ ಕೊಟ್ಟರೆ ಸ್ವಲ್ಪ ಈಸಿಯಾಗಿ ಮೇಂಟೈನ್ ಮಾಡ್ಬೋದು, ಜಾಸ್ತಿ ಟೈಮು ಬರುತ್ತೆ, ವ್ಯಾಲ್ಯೂ ಆಫ್ ಲೈಫು ಚೆನ್ನಾಗಿರುತ್ತೆ ಅಂತಲೂ ಹೇಳ್ಬೋದು. ಸೊ ಅದು ಒಂದಿದೆ. ಸೊ ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ. ನಿಮಗೆ ಹೇಳಿದ್ನಲ್ಲ ಸ್ಯಾರೀಸ್ ಅಂತ ಹೇಳಿ, ಇದೇ ನೋಡಿ. ಇದು ಪ್ಯಾರೆಟ್ ಗ್ರೀನ್ ವಿತ್ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ, ಬ್ಲೌಸ್ ಕೂಡ ಪಿಂಕ್ ಕಲರಲ್ಲೇ ಇದೆ. ಇದು ನಾನು ಪಾಪು ಬ್ಯಾಪ್ಟಿಸಮ್ಗೆ ತೊಗೊಂಡಿದ್ದು, ನೇಮಿಂಗ್ ಸೆರೆಮನಿಗೆ ತೊಗೊಂಡಿದ್ದು. ಹಾಗೆ ನೀವಿಲ್ಲಿ ನೋಡ್ತಾ ಇರೋದು ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಪಾಪು ಬರ್ಡೇಗೆ ತೊಗೊಂಡಿದ್ದು. ಇದನ್ನು ಒಂದು 2-3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡು ಕೊಟ್ಟರೆ, ಡ್ರೈ ಕ್ಲೀನಿಂಗ್ ಕೊಟ್ಟರೆ ಪ್ರಾಬ್ಲಮ್ ಇಲ್ಲ. ಇಲ್ಲಾಂದರೆ ಒಂದೇ ಸಲ ಹಾಕ್ಕೊಂಡು ಡ್ರೈ ಕ್ಲೀನಿಂಗ್ ಕೊಡ್ತಾ ಇರ್ತೀವಿ ನಾವು ಅಂದರೆ ಅದು ಚೆನ್ನಾಗೂ ಇರೋಲ್ಲ, ಕ್ವಾಲಿಟಿ ಎಲ್ಲ ಹಾಳಾಗ್ಬಿಡುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಪಾಪುಗೋಸ್ಕರ ಸ್ವಲ್ಪ ಆರ್ಡರ್ ಮಾಡಿದ್ದೆ, ಈ ಥರ ಆ್ಯಪಲ್ಸು, ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ಆ್ಯನಿಮಲ್ಸ್ದು, ಈ ಥರ ಎಲ್ಲ ಪಾಪುಗೆ ತೋರಿಸಿ ಹೇಳಲಿಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮೊಬೈಲ್ ಅಂತ ಮೊಬೈಲ್ ಇಟ್ಕೊಂಡೇ ಇದ್ದರೆ ಸರಿ ಹೋಗೋಲ್ಲ, ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು ಅಂತ ಹೇಳಿ ಈ ಥರ ಸ್ವಲ್ಪ ಕಾರ್ಡ್ಸ್ ಆರ್ಡರ್ ಮಾಡಿದ್ದೆ ನಾನು ಪಾಪುಗೋಸ್ಕರ. ಅವಳು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾಳೆ, ಅಂದರೆ ಇವಾಗ ಸ್ವಲ್ಪ ನೀರಲ್ಲಿ ಜಾಸ್ತಿ ಆಟ ಆಡೋಕ್ಕೆ ಕಲ್ತಿದ್ದಾಳೆ, ಹಾಗೆ ಸ್ವಲ್ಪ ಮೊಬೈಲ್ ಕೂಡ ಇಟ್ಕೊಳ್ಳೋದು ಕಲ್ತಿದ್ದಾಳೆ. ಹಾಗಾಗಿ ಸೊ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಈ ಥರ ಸ್ವಲ್ಪ ಲರ್ನಿಂಗ್ ಕಡೆ ಕೊಡೋಣ, ಕಾನ್ಸಂಟ್ರೇಷನ್ ಅವಳಿಗೆ ಈ ಥರ ತೋರಿಸೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದೀನಿ, ನೋಡಬೇಕು ಯಾವ ಥರ ಆಟ ಆಡ್ತಾಳಂತೆ. ಹಾಗೆ ಇಲ್ಲಿ ಪಾಪು ನನ್ನ ಅಕ್ಕನ ಮಗನ ಬರ್ಡೇ 5 ಇಯರ್ಸ್ ಬರ್ಡೇ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಇದು ನೈಟ್ ಇತ್ತು, ಈವ್ನಿಂಗ್ ಇತ್ತು. ನಾನು ಆ ಈವ್ನಿಂಗ್ ತೊಗೊಂಡಿದ್ದು ವೀಡಿಯೋನ ಇಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ನೀವು ನೋಡ್ಬೋದು ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು 5 ಇಯರ್ಸ್ ಬರ್ಡೇ, ಫಸ್ಟು ಮಗು ಇದು. ಇನ್ನೊಂದಿದೆ 2ನೇ ಮಗು ಚೋಟು ಅಂತ ಹೇಳಿ. ಸೊ ನೋಡ್ಕೊಂಡು ಬನ್ನಿ ಯಾವ ಥರ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಮ್ಮ ಚೋಟು ಹಾಗೆ ಸ್ಟೀನದು ಸೇಮ್ ಏಜು, 3 ಮಂತ್ಸ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಸೊ ಹಾಗಾಗಿ ಅವ್ರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಹಾಗೆ ಇಲ್ಲಿ ನಮ್ಮಪ್ಪ ಮ್ಯಾಂಗೋ ತೊಗೊಂಬಂದಿದ್ರು. ಇದು ಬಾದಾಮಿ ಮ್ಯಾಂಗೋ ಅಂತ ಹೇಳ್ತಾರೆ, ತುಂಬ ಸ್ವೀಟ್ ಆಗಿರುತ್ತೆ ಹಣ್ಣಾದರೆ. ಇನ್ನು ಕಾಯಿ ಆಗಿತ್ತು. ಹಾಗೆ ಸ್ವಲ್ಪ ಫ್ರಿಜ್ ರಿಪೇರಿ ಆಗಿತ್ತು, ಇದನ್ನು ರಿಪೇರಿ ಮಾಡೋರು ಕರ್ಸ್ಕೊಂಬಂದು ನೋಡ್ತಾಯಿದ್ರು ಏನಾಗಿದೆ ಅಂತ ಹೇಳ್ಬಿಟ್ಟು. ಇದು ಒಳಗಡೆ ಮೋಟರ್ದೇನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಇದು ಆಲ್ಮೋಸ್ಟ್ ಒಂದು 10 ಇಯರ್ಸ್, ಆಲ್ಮೋಸ್ಟ್ 9 ಅಷ್ಟು ಆವ್ರೇಜ್ ಇಯರ್ಸ್ ಆಗಿರ್ಬೋದು ಅಷ್ಟೇ ಅಲ್ವಾ. ಒಂದು 10 ಇಯರ್ಸ್ ಗ್ಯಾರಂಟಿ ಕೊಟ್ಟಿರ್ತಾರೆ ಫ್ರಿಜ್ಗಳ, ಅದು ಯಾವುದೇ ಆಗಲಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಮ್ಮನ ಮನೆಗೆ ಹೋದ್ರಂತೂ ಏನೋ ಒಂದು ಕೊಟ್ಟು ಕಳಿಸೋದೇ ಇಲ್ಲ. ನಾವು ಮನೆಗೆ ಹೋದರೆ ಖಾಲಿ ಕೈಯಿಂದ ಬಂದಿದ್ದೇ ಇಲ್ಲ. ನೀವು ನೋಡ್ಬೋದು ಮೊಸರು ಎಷ್ಟು ದೊಡ್ಡ ಬಾಕ್ಸಲ್ಲಿ ಹಾಕಿ ಕಳಿಸಿದಾಳೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಹಾಗೆ ನಾನು ನಮ್ಮ ರ್ಯಾಕ್ಸಿದು ನಮ್ಮ ಹಸ್ಬೆಂಡ್ ಬಂದಾಗ ನಮ್ಮ ರ್ಯಾಕ್ಸಿ ಯಾವ ಥರ ರಿಯಾಕ್ಷನ್ ಕೊಡುತ್ತೆ, ಹಾಗೆ ಡಾಡಾ ಇಲ್ಲಿ ಅಂತ ಕೇಳಿದ್ರೆ ಯಾವ ಥರ ಹುಡುಕಾಡುತ್ತೆ ಅಂತ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನೀವು ತೋರಿಸ್ಲಿಕ್ಕೆ ಅಂತ ಹೇಳಿ. ಸೊ ನೋಡ್ಕೊಂಡು ಅಲ್ಲಿ ಬರ್ತಾನ ಡಾಡಾ, ರ್ಯಾಕ್ಸಿ ಡಾಡಾ ತೋಯ ರ್ಯಾಕ್ಸಿ ಡಾಡಾ ತೋಯ, ಹಾಯ್ ಡಾಡಾ, ರ್ಯಾಕ್ಸಿ ಡಾಡಾ, ರ್ಯಾಕ್ಸಿ ಡಾಡಾ ಇಲ್ಲಿ ಹಾಯ್. कशी करता पळे
ಇದೊಂದು ಮಡ ಇದೆ ಇದು ಎರಡು ಹಾಂ ಇರ್ಲಲ್ಲ ಅಲ್ಲ ಹೊಡಿಬೇಕು ಬಾ ಬಾ ಓಕೆ ಮೊಸರು ಎಷ್ಟೊಂದು ಕಳಿಸಿದಲ್ಲಿ ನೋಡಿದ್ರಲ್ಲ ನಮ್ಮಮ್ಮ. ಸೊ ಅದನ್ನೇ ಸ್ವಲ್ಪ ಮೊಸರು ಸಾಂಬಾರು ಥರ ಮಾಡೋಣ ಅಂತ ಮಾಡಿದ್ದೀನಿ. ಕರ್ಡ್ ಸಾಂಬಾರು ತುಂಬಾ ರುಚಿಯಾಗುತ್ತೆ, ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮನೇಲಿ ಜಾಸ್ತಿ ಏನಾದರೂ ಎಕ್ಸ್ಟ್ರಾ ಕರ್ಡ್ ಇದ್ದರೆ ಈ ಥರ ನೀವು ಸೈಡ್ ಡಿಶ್ ಆಗಲಿ ರೈಸ್ ಜೊತೆಗೂ ಮಾಡಿಕೊಂಡು ನೀವು ತಿನ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮಮ್ಮ ಊರಿಂದ ಏನೇನು ಕಳಿಸಿದ್ದಾರೆ, ಮನೆಯಿಂದ ಬರ್ಬೇಕಾದ್ರೆ ಏನೇನು ಕಳಿಸಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ನಾನು ನಿಮ್ಗೆ ತೋರಿಸಿದಲ್ಲ ಮ್ಯಾಂಗೋಸು, ಅದನ್ನು ಇಟ್ಟಿದ್ದಾರೆ. ಏನೇನು ಪ್ಯಾಕ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಐ ಸ್ವೇರ್. ಅವರು ನಂಗೆ ಗೊತ್ತಿಲ್ಲದೆ ಎಲ್ಲ ಪ್ಯಾಕ್ ಮಾಡಿ ನೈಟೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಮಾರ್ನಿಂಗ್ ನಾವು ಹೋಗ್ತೀವಿ ಅಂದರೆ ನೈಟಿಗೆಲ್ಲ ಮಾಡಿಟ್ಟಿರ್ತಾರೆ. ಇಲ್ಲ ನಾವು ಮಾರ್ನಿಂಗ್ ಹೋಗ್ತೀವಿ ಅಂತ ಆದರೆ ಅದು ಮಾಡ್ಕೊಂಬಿಡ್ತಾರೆ ಟೈಮ್ ತೊಗೊಂಡು. ಅವ್ರು ಹೆಂಗೆ ಅಂದರೆ ಹೋಗ್ತಿದಾರಲ್ಲ, ಅಯ್ಯೋ ಪಾಪ ಏನು ಮಾಡ್ಕೋತಾರೋ, ಏನು ತಿಂತಾರೋ, ಹೆಂಗಿರ್ತಾರೋ ಅಂತ ಅವ್ರಿಗೆ ಅದೇ ಟೆನ್ಷನು. ಸೊ ನೀವು ಇಲ್ಲಿ ನೋಡ್ಬೋದು ಜೋಳ, ಇದು ಜೋಳ ನಾವು ಯಾವಾಗಲೂ ಜೋಳ ಹಾಗೆ ಸ್ವಲ್ಪ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಈ ಥರ ಎಲ್ಲ ಜಾಸ್ತಿ ನಮ್ಮ ಮನೆಯಿಂದನೇ ತೊಗೊಂಬರೋದು. ನಮ್ಮಮ್ಮ ಹಾಕಿ ಕಳಿಸ್ಬಿಡ್ತಾರೆ, ಬೇಡ ನಾವು ತೊಗೋತೀವಿ ಔಟ್ಸೈಡ್ ತೊಗೋತೀವಿ ಅಂದ್ರೂ ಕೇಳೋದೇ ಇಲ್ಲ. ನಾವು ಮದುವೆಯಾಗಿ ಒಂದು ಆಲ್ಮೋಸ್ಟ್ 2 ಇಯರ್ಸ್ ಆದ್ರೂ ನಾವು ಅಲ್ಲಿಂದನೇ ತೊಗೊಂಬರ್ತಾ ಇದ್ವಿ. ಪಾಪ ಎಲ್ಲ ಹಾಕಿ ಕಳಿಸ್ತಾರೆ ನಮ್ಮಮ್ಮ. ಬೇಡ ಬೇಡ ಅಂದ್ರೂ ಎಕ್ಸ್ಟ್ರಾ ತುಂಬಿಸಿನೇ ಕಳಿಸ್ತಾರೆ. ಅದೇ ಅಲ್ವಾ ಅಮ್ಮನ ಪ್ರೀತಿ ಏನು ಅಂತಂದರೆ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ. ಅಮ್ಮಂಗೆ ಸರಿ ಸಮಾನ ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ಬೋದು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇದು ತುಂಬ ಕೊಬ್ಬರಿ ಹಾಕಿ ಕಳಿಸಿದ್ದಾರೆ. ಅಂದರೆ ಅಪ್ಪ ವರ್ಕ್ ಮಾಡ್ತಾರೆ ಅಲ್ಲಿ ಕಾನ್ವೆಂಟಲ್ಲಿ ತೆಂಗಿನ ಗಿಡಗಳು ಜಾಸ್ತಿ ಇರೋದ್ರಿಂದ ಅಲ್ಲಿರುವಂಥ ಕೊಬ್ಬರಿಗಳನ್ನ ನಮ್ಮಪ್ಪ ತೊಗೊಂಬಂದಿರ್ತಾರೆ ಮನೆಗೆ ಅಂತ. ಸೊ ಅದನ್ನು ಸ್ವಲ್ಪ ಇವಾಗ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹೇಗೆ ಅಂದರೆ ಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ. ಎಲ್ಲದರಲ್ಲೂ ಕ್ಯಾಬೇಜ್ ಮಾಡಿದ್ರಲ್ಲೂ ಯಾವುದಾದ್ರೂ ಕಾಳು ಏನಾದರೂ ಮಾಡಿದ್ರೆ ಅದರಲ್ಲಿ ಕೊಬ್ಬರಿ ಹಾಕಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ತುರಿಲಿಕ್ಕೆ ಕಷ್ಟ ಅಂದರೂ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡಿ ತುರಿದಿಟ್ಬಿಟ್ಟಿರ್ತಾರೆ. ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಈ ಸೈಜಲ್ಲಿ ಇರುತ್ತೆ ಒಂದೊಂದು ಕೊಬ್ಬರಿ. ಸೊ ಇದು ಆಟ ಅಂತ ಏನಿದು ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಸೂಜಿ ರವೆ ಅದನ್ನು ಕಳಿಸಿದ್ದಾರೆ. ಇನ್ನೂ ಜಾಸ್ತಿನೇ ಹಾಕಿ ಕಳಿಸ್ತಾರೆ ಒಂದೊಂದು ಸಲ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಮಾಡಬೇಕು ಅನ್ನೋ ಥಾಟು ಬಂದಿರಲಿಲ್ಲ ನನಗೆ. ಬಟ್ ಇವಾಗ ಒಂದು ಸಲ ಇತ್ತಲ್ಲ, ಹೀಗಾಗಿ ಇದನ್ನು ಮಾಡೋಣ ಅಂತ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಖಾರ ಕಳಿಸಿದ್ದಾರೆ. ಖಾರ ಅಂದರೆ ಹೇಗೆ ಅಂದರೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ, ಅಂದರೆ ಅದನ್ನು ಹೊರಗಡೆ ಹೋಲ್ಸೇಲಲ್ಲಿ ತೊಗೊಂಬರ್ತಾರೆ. ಇಷ್ಟು kg ಅಂತೇಳಿ ಒಂದು 10 kg 20 kg ಅಂತೇಳಿ ಮೆಣಸಿನ್ಕಾಯಿ ತೊಗೊಂಬಂದು ಅದನ್ನು ಮಿಲ್ಲಿಗೆ ಹಾಕಿ ಎರಡೂ ಮಿಕ್ಸ್ ಮಾಡಿ, ಖಾರನೂ ಬಂದಿರಬೇಕು ಹಾಗೆ ಟೇಸ್ಟ್ ಬಂದಿರಬೇಕು, ಆ ಥರ ಮಾಡಿ ಕಳಿಸ್ತಾರೆ. ಹೊರಗಡೆ ಖಾರ ಆದರೂ ಹೇಗೆ ಅಂದರೆ ಅದು ಸುಮ್ಮನೆ ಕಲರ್ ಇರುತ್ತೆ, ಟೇಸ್ಟ್ ಇರೋಲ್ಲ. ಬಟ್ ಇದು ಸೂಪರ್ ಆಗಿರುತ್ತೆ ಟೇಸ್ಟ್. ಸ್ವಲ್ಪ ಏನಾದರೂ ಮಾವಿನಕಾಯಿ ಆಗಲಿ ಏನಾದರೂ ಗೋವಾ ಏನಾದರೂ ಹಾಕ್ಕೊಂಡ್ರೆ ಸ್ವಲ್ಪ ಹಾಕ್ಕೊಂಡು ಎಷ್ಟು ಟೇಸ್ಟಿ ಆಗಿರುತ್ತೆ. ಸೊ ಹಾಗೆ ಮಾಡಿಸೋದು ಒಳ್ಳೆಯದು ಅಂತ ಅನ್ನಿಸ್ತದೆ ನನಗೂ. ಟೇಸ್ಟಿ ಆಗಿರುತ್ತೆ, ಕಲರ್ ಇರೋಲ್ಲ, ನ್ಯಾಚುರಲ್ ಆಗಿರುತ್ತೆ ಅಂತ. ಸೊ ನಮ್ಮ ಗಾರ್ಡನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಪಕ್ಕಕ್ಕೆ ಒಂದು ಚಿಕ್ಕದಾಗಿ ಬಾಳೆಗಿಡ ಬಂದಿದೆ. ನಾವು ಟೋಟಲಿ 3 ಬಾಳೆಗಿಡ ಹಾಕಿದ್ವಿ. ಅದಕ್ಕೆ ಒಂದು ದೊಡ್ಡದಾಗಿದೆ, ಇನ್ನೂ 2 ಚಿಕ್ಕದಾಗಿದೆ. ಏನಕ್ಕೆ ಚಿಕ್ಕದಾಗಿದೆ ಅಂದರೆ ಫಸ್ಟ್ ಟೈಮ್ ಹಾಕಿದಾಗೆಲ್ಲ ಮಂಕಿ ಬಂದು ಎಲ್ಲ ಕಿತ್ಕೊಂಡು ಅದು ಒಳಗಡೆ ಇರುತ್ತಲ್ಲ ದಂಟು, ಅದನ್ನೆಲ್ಲ ತಿನ್ನಲಿಕ್ಕೆಲ್ಲ ಕಿತ್ತು ಬಿಸಾಗಿತ್ತು. ಹಾಗಾಗಿ ನಾವು ಕಟ್ ಮಾಡಿದ್ವಿ, ನೆಕ್ಸ್ಟ್ ಚೆನ್ನಾಗಿ ಬರಲಿ ಮತ್ತು ಫಸ್ಟಿಂದ ಗ್ರೋ ಆಗಲಿ ಅಂತೇಳಿ. ಸೊ ಹಾಗಾಗಿ ಅವೆರಡು ಚಿಕ್ಕದಾಗ್ಬಿಡ್ತು. ಇದು ಒಂದು ಬಾಳೆಗಿಡ ಮಾತ್ರ ದೊಡ್ಡದಾಗಿದೆ, ಅದಕ್ಕೆ ಇವಾಗ ಚಿಕ್ಕದಾಗಿ ಬಂದಿದೆ. ಅಂದರೆ ಗೊನೆ ಬಿಡುತ್ತೆ ಅಂತ ಸೈನ್ ಅಂತ ಅನಿಸ್ತದೆ ನನಗೆ, ಏನಕ್ಕೆ ಚಿಕ್ಕದಾಗಿ ಬಂದಿದೆ ಅಂತೇಳಿ. ಹಾಗೆ ಗಾರ್ಡನಲ್ಲೆಲ್ಲ ಸ್ವಲ್ಪ ನಿನ್ನೆ ಮಳೆ ಬಂದಿದ್ದರಿಂದ ಎಲ್ಲ ಮೇಲ್ಗಡೆ ಮರ ಇದೆ, ದೊಡ್ಡ ಮರ ಇದೆ ಇದ್ರ ಮೇಲ್ಗಡೆ. ಅಲ್ಲೆಲ್ಲ ಅದ್ರದ್ದು ಗಿಡಗಳು ಕಟ್ಟಿಗೆಗಳೆಲ್ಲ ಬಿದ್ದಿರುತ್ತಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬೆಂಕಿ ಹಾಕಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಪುಂಡೆ ಪಲ್ಯ ಸೊಪ್ಪು ಹಾಕಿದ್ದೆ, ಪುಂಡೆ ಸೊಪ್ಪು. ಹಾಗೆ ಇದು ರಾಜಗಿರ, ರೆಡ್ ಅಮರ್ನಾಥು, ಗ್ರೀನ್ ಅಮರ್ನಾಥು ಬೀಜ ಹಾಕಿದ್ದೆ. ರೆಡ್ ಅಮರ್ನಾಥು ನೀವು ನೋಡ್ಬೋದು, ತೋರಿಸ್ತೀನಿ ಮುಂದ್ಗಡೆ. ರೆಡ್ ಅಮರ್ನಾಥು ಕಂಪೋಸ್ಟಲ್ಲಿ ಹಾಕಿದ್ನಲ್ಲ, ಆ ಕಂಪೋಸ್ಟಿಂದನೇ ತಾನೇ ಬಂದಿರೋದು. ಇದೇನು ಬೀಜಗಳು ನಾನು ಹಾಕಿಲ್ಲ. ನಾನು ನಮ್ಮ ಮನೆಗೆ ಏನಾದರೂ ತೊಗೊಂಬಂದಿರ್ತೀವಲ್ಲ ಪಲ್ಯಗಳನ್ನ ಸೋಸಿ ಕಂಪೋಸ್ಟೆಲ್ಲ ಹಾಕಿರ್ತೀನಲ್ಲ, ಅದೇ ಬೀಜಗಳು ಇಲ್ಲಿ ಬಂದಿರೋದು. ನಾನು ಇದಕ್ಕೆ ಸಪ್ರೇಟ್ ಬೀಜ ಅಂತ ಏನು ಹಾಕಿಲ್ಲ. ಚಿಕ್ಕದಾಗಿ ಬಂದಿತ್ತಲ್ಲ ನೋಡಿದ್ರಲ್ಲ, ನಾನು ಅದನ್ನು ಬೀಜ ಹಾಕಿದ್ದು. ಹಾಗೆ ಇಲ್ಲಿ ಬ್ರಿಂಜಾಲ್ ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಸಾಕಷ್ಟು ಹೂ ಬಂದಿತ್ತು, ಕಾಯಿ ಥರ ಬಂದಿತ್ತು. ನಮ್ಮ ಪಾಪು ಎಲ್ಲ ಕಟ್ಟಿಗೆ ತೊಗೊಂಡು ಹೊಡೆದು ಎಲ್ಲ ಬೀಳಿಸಿ ಹಾಳು ಮಾಡಿಬಿಟ್ಟಿದ್ಲು. ಹಾಗೆ ಇಲ್ಲಿ ಮತ್ತೆ ಇನ್ನೊಂದು 2 ಬಂದಿದೆ.
ಬದನೆಕಾಯಿ ಹೂ ಬಿಡುತ್ತೋ ಅನಿಸ್ತದೆ, ಹೂ ಬಿಡುತ್ತೋ ಇಲ್ಲ ಕಾಯಿ ಬಿಡುತ್ತೋ ನೋಡಬೇಕು. ಅದು ಎಷ್ಟು ದಿನ ಇರುತ್ತೆ. ನಮ್ಮ ಪಾಪು ಅದನ್ನು ಮುರಿದು ಬಿಸಾಕ್ತಾಳೋ ಗೊತ್ತಿಲ್ಲ, ನೋಡಬೇಕು. ಅವಳಿಗೆ ಆಟ ಥರ ಆಗಿಬಿಡುತ್ತೆ. ಅವಳಿಗೆ ಆಟ ಆಡಿಕೊಂಡು ಕಟ್ಟಿಗೆ ತೊಗೊಂಡು ಹೊಡ್ಕೊಂಡು ಈ ಥರ ಇರ್ತಾಳೆ. ಸೊ ನಾವು ಇಲ್ಲೇ ಬೆಂಕಿ ಹಾಕ್ಕೊಂಡ್ಬಿಡ್ತೀವಿ. ಏನಕ್ಕೆ ಅಂದರೆ ಇದು ಮರದ್ದೆಲ್ಲ ಬಿದ್ದಿರುತ್ತಲ್ಲ, ವೇಸ್ಟೇಜ್ ಎಲ್ಲ ನಾವು ತೊಗೊಂಡು ಮತ್ತೆ ಅದನ್ನು ಡಸ್ಟ್ಬಿನ್ಗೆ ಹಾಕಿ ತೊಗೊಂಡೋಗಿ ಹಾಕಿ ಬರೋದು ಇಲ್ಲ. ಇಲ್ಲೇ ಒಂದು ಕಟ್ಟಿಗೆಗಳ ಹಾಕಿಬಿಟ್ರೆ ಸ್ವಲ್ಪ ಇವಳಿಗೆ ಪಾಪಗೂ ದೃಷ್ಟಿ ತೆಗ್ದಂಗೆ ಆಗುತ್ತೆ, ಅಲ್ಲೇ ಬೆಂಕಿ ಹಾಕ್ದಂಗೂ ಆಗುತ್ತೆ ಅಂತೇಳಿ. ಇದು ಮಲ್ಲಿಗೆ ಗಿಡ ನೋಡಿ, ನಾನು ಪ್ರೂನಿಂಗ್ ಅಂತಾರೆ ಇದನ್ನು. ನಾನು ಸ್ವಲ್ಪ ಕಟ್ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಬರಲಿಲ್ಲಾಗಿತ್ತು, ಇವಾಗ ಸ್ವಲ್ಪ ಕಟ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬಂದಿದೆ. ಸೊ ಈವ್ನಿಂಗ್ಗೆ ನಾನು ನೈಟ್ಗೆ ಸ್ವಲ್ಪ ಕಾಳು ಮಾಡೋಣ, ಹೆಸರು ಕಾಳು ಏನಾದರೂ ಮಾಡೋಣ ಅಂತ ಮಾಡಿ ನೆನೆಸಿ ಇಟ್ಟಿದ್ದೆ. ಬಟ್ ಮಧ್ಯಾಹ್ನ ಸಾಂಬಾರಿದೆ, ಸೊ ಹಾಗೆ ಸ್ವಲ್ಪ ಟೀ ಮಾಡ್ಕೊಂಡಿದ್ವಿ. ಇಷ್ಟೇ ನಮ್ಮದು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಗಾಯ್ಸ್, ಈಗ ಟೈಮ್ 9 o'clock ಆಗಿದೆ. ಪಾಪುನು ಸ್ನಾನ ಮಾಡಿ ಮಲಗಿಸಿದ್ದೀನಿ, ಅವಳಿಗೂ ತಿನ್ನಿಸ್ಕೊಂಡು ಆಯಿತು. ನಾವು ಈಗ ಊಟ ಮಾಡಬೇಕು. ಸ್ವಲ್ಪ ಪ್ರೇಯರ್ ಮಾರ್ನಿಂಗೇ ಮಾಡಿದ್ದೆ, ರೋಸ್ಟ್ರಿ ಎಲ್ಲ ಮಾರ್ನಿಂಗ್ ಮಾಡಿ ಹಾಕಿದ್ದೆ. ಸೊ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿ ಈಗ ಸ್ವಲ್ಪ ಫ್ಲೋರ್ ಕ್ಲೀನ್ ಮಾಡ್ತೀನಿ. ಏನಕ್ಕೆ ಅಂದರೆ ಪಾಪು ನಾನು ಕೆಳಗಡೆ ಮಲ್ಕೋತೀವಿ. ಹೆಂಗೆ ಅಂದರೆ ಸ್ವಲ್ಪ ಏನಾದರೂ ಜ್ಯೂಸಸ್ಸು ಅದು ಇದು ಬಿಸ್ಕೆಟ್ ಏನಾದರೂ ತಿಂದಿರ್ತಾಳಲ್ಲ, ಅದು ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಬಿದ್ದಿದ್ರೆ ಸ್ವಲ್ಪ ಇರುವೆಗಳು ಸ್ಟಾರ್ಟ್ ಆಗಿಬಿಡುತ್ತೆ, ಇರುವೆಗಳು ಬಂದ್ಬಿಡುತ್ತೆ, ಕೆಂಪಿರುವೆ. ಸೊ ಹಾಗಾಗಿ ಮಲ್ಗೋಕ್ಕಿಂತ ಮುಂಚೆ ಫ್ಲೋರ್ ಕ್ಲೀನ್ ಮಾಡಿ ಚೆನ್ನಾಗಿ ಎಲ್ಲ ನೀಟಾಗಿ ಮಾಡಿ ಆದಮೇಲೆ ನಾವು ಕೆಳಗಡೆ ಮಲ್ಕೋತೀವಿ. ಏನಕ್ಕೆ ಅಂದರೆ ಸ್ವಲ್ಪ ಇವಾಗ ಹೀಟ್ ಇರೋದ್ರಿಂದ ಕೆಳಗಡೆ ಅಂದರೆ ಸ್ವಲ್ಪ ಅವಳಿಗೆ ಈ ಹೀಟಿಗೆ ಸ್ವೆಟ್ಟಿಗೆ ಅವಳಿಗೆ ನೈಟೆಲ್ಲ ನಿದ್ದೆ ಬರಲ್ಲ, ಒಂದೊಂದ್ಸಲ ಒದ್ದಾಡ್ತಿರ್ತಾಳೆ. ಸೊ ಹಾಗಾಗಿ ಮತ್ತೆ ಕೂಲರ್ ಆರ್ಡರ್ ಮಾಡಿದ್ವಿ ಅವಳಿಗೋಸ್ಕರ, ಈ ಸ್ವೆಟ್ಟಿಗೆ ಆಗ್ತಾ ಇಲ್ಲ ಅಂತೇಳಿ. ಇಲ್ಲಿ AC ಹಾಕ್ಸ್ಕೋಬೋದು, ಬಟ್ ಹೆಂಗೆಂದರೆ ಡಸ್ಟ್ ಜಾಸ್ತಿ ಇಲ್ಲಿ. AC ಈ ಡಸ್ಟ್ಗೆ ಬೇಗ ಹಾಳಾಗ್ಬಿಡುತ್ತೆ. ಸೊ ಹಂಗಾಗಿ ಇರೋಷ್ಟು ದಿನ ಆದರೂ ನಾವು ಇಲ್ಲಿರೋಷ್ಟು ದಿನ ಆದರೂ ಕೂಲರ್ ಆದರೂ ಯೂಸ್ ಮಾಡ್ಬೋದು ಅಂತೇಳಿ ಕೂಲರ್ ಆರ್ಡರ್ ಮಾಡಿ ತರಿಸಿದ್ದೀವಿ. ಪರವಾಗಿಲ್ಲ, ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಅಷ್ಟಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಗಾಯ್ಸ್, ಇದೆ ಇವತ್ತಿನ ಬ್ಲಾಗ್. ಏನಿಲ್ಲ, ಈಗ ಊಟ ಮಾಡಿ ಮಲ್ಕೋಬೇಕು. ಪ್ರೇಯರ್ ಮಾಡಿದ್ದೀನಿ ಮಾರ್ನಿಂಗು. ನೈಟು ಮಾರ್ನಿಂಗ್ ಮಾಡ್ಲಿಕ್ಕಾಗಿಲ್ಲ ಅಂದರೆ ನೈಟ್ ಪ್ರೇಯರ್ ಮಾಡ್ಕೊತೀನಿ ಒಂದೊಂದು ಸಲ. ಸೊ ಇದು ಇವತ್ತಿನ ಬ್ಲಾಗ್ ಗಾಯ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ಓಕೆನಾ? ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.